ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಗುರುವಾರ ಇವತ್ತು ರಾಯರ ಪೂಜೆ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಮನೇಲಿ ಕೃಷ್ಣ ಇದು 11 ವರ್ಷದ ಕೃಷ್ಣ. ಇದು ನಾನು ಹಾಗೆ ಇಟ್ಕೊಂಡಿದ್ದೀನಿ. ನನಗೆ ಮಕ್ಕಳಿಲ್ಲದಾಗ ಕೃಷ್ಣ ಬಂದು ನನಗೆ ಒಳ್ಳೆಯದಾಯಿತು ಅನ್ನೋ ನಂಬಿಕೆ. ಹಂಗಾಗಿ ಇದನ್ನು ಕೃಷ್ಣನ ನಾನು ಇರೋ ತನಕನೂ ಇದಿರಬೇಕು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇದು ಗೋಮಾತೆ, ಮೀಶೋದಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು. ಹಾಗೆ ನನ್ನ ಗುರು ರಾಘವೇಂದ್ರ ರಾಯರು ನಮ್ಮ ಮನೆಗೆ ಬಂದಿದ್ದಾರೆ ನೋಡಿ. ಮಂತ್ರಾಲಯಕ್ಕೆ ಹೋದಕ್ಕೆ ತಂದಿದ್ದು. ಹಾಗೆ ಶಾಂತಿಯಾಗಿರಲಿ ಮನೆಯಲ್ಲಿ ಅಂತ ಬುದ್ಧವರಿದ್ದಾರೆ ನಮ್ಮ ಮನೇಲಿ ನೋಡಿ. ಬುದ್ಧಂ ಶರಣಂ ಗಚ್ಚಾಮಿ ಅಂದಂಗೆ ಬುದ್ಧರು ಒಳ್ಳೆ ಮಾಡ್ತಾರೆ. ಹಾಗೆ ನನ್ನ ಗುರು ರಾಘವೇಂದ್ರ ತುಂಬ ಒಳ್ಳೆಯದನ್ನು ಮಾಡ್ತಾರೆ. ಮನುಷ್ಯರಿಗೆ ಹೇಳ್ಕೊಂಡ್ರೆ 4-6 ಜನ ಜೊತೆ ಕೂತ್ಕೊಂಡು ಅವರು ಏನಾದ್ರು ಆಡ್ಕೊಂಡು ನಗ ಹೊಡಿಬೋದು. ಹಿಂದೆಗಡೆ ಮಾತಾಡೋರೆಲ್ಲ ಹಿಂದಿಯಾಗಿರ್ತಾರೆ, ನನ್ನ ಮುಂದೆ ಮಾತಾಡೋರೆಲ್ಲ ನನ್ನ ಥರ ಮುಂದೆ ಇರ್ತಾರೆ ಅನ್ನೋ ನಂಬಿಕೆ ನನಗೆ. ನನಗೆ ಬಣ್ಣದ ಏನು ಅಂದರೆ, ನಾನು ಅವ್ರಿಗಿಂತಲೂ ಇನ್ನೂ ಚೆನ್ನಾಗಿರ್ತೀನಿ, ನಾನು ಅವ್ರಿಗಿಂತಲೂ ಚೆನ್ನಾಗಾಗ್ತೀನಿ. ನನ್ನ ಹತ್ರ ದೇವರಿದ್ದಾರೆ ಅನ್ನೋದೇ ನನಗೊಂದು ಏನೋ ಕೊಬ್ಬು ಜಂಬ ಅಂತಾರಲ್ಲ, ಆ ಥರ ನನ್ನ ಒಳ್ಳೆತನ ಇದ್ದರೆ ನನ್ನನ್ನು ಕಾಪಾಡುತ್ತೆ. ಹಾಗಂದ್ಬಿಟ್ಟು ನಾನು ಒಬ್ಬಳೇ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥ ನನಗೆ ಖಂಡಿತ ಇಲ್ಲ. ನಾನು ತಿಳ್ಕೊಂಡಿರೋದು ಒಂದು 4 ಜನ ಕೇಳಬೇಕು, ಬೇರೆಯವ್ರ ಥರ ಇವ್ರಿಗೆ ಹೇಳ್ಬಿಟ್ರೆ ಅವ್ರು ಬದುಕ್ತಾರೆ ಅದೆಲ್ಲ ನನಗಿಲ್ಲ. ನಾನು ಚೆನ್ನಾಗಿರಬೇಕು. ನನ್ನಿಂದ 4 ಜನಕ್ಕೆ ಉಪಯೋಗ ಆಗೋದು ಏನಿದೆ ಅದನ್ನು ನಾನು ಖಂಡಿತ ಶೇರ್ ಮಾಡ್ತೀನಿ. ಹಾಗೆ ಅಂತ ನಾನು ದೇವ್ರನ್ನ ಏನಕ್ಕೆ ನಂಬ್ತೀನಿ ಅಂದರೆ, ನನ್ನ ಜೊತೆ ಇದ್ದಿದ್ದು ದೇವ್ರು ಮಾತ್ರ. ಹಾಗೆ ನನಗೆ ಹೆಲ್ಪ್ ಮಾಡಿದ್ದು ನನ್ನ ದೊಡ್ಡಣ್ಣ, ನನ್ನ ಅಪ್ಪ, ನನ್ನಮ್ಮ, ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಥ್ಯಾಂಕ್ಸ್ ಹೇಳ್ತೀನಿ. ಒಂದು ವಿಷಯ ಏನು ಅಂತ ಅಂದರೆ, ದಯವಿಟ್ಟು ಸಂಬಂಧಿಕರ ಹತ್ರನೇ ಆಗಲಿ, ಕ್ಲೋಸ್ ಫ್ರೆಂಡ್ಗಳ ಹತ್ರನೇ ಆಗಲಿ, ರಿಲೇಷನ್ ಹತ್ರನೇ ಆಗಲಿ ಯಾವುದೇ ಥರದ ಹೆಲ್ಪ್ಗಳನ್ನು ಕೇಳಬಾರ್ದು. ನನ್ನ ಪಾಲಿಸಿ ಏನಪ್ಪ ಅಂದರೆ, ನಾನು ಕೊಡಬೇಕು, ನಾನು ಇನ್ನೊಬ್ರ ಹತ್ರ ಕೇಳಬಾರ್ದು. ಕೇಳೋ ಅಂಥದ್ದೇನಿದ್ರು ದೇವ್ರ ಹತ್ರ ಕೇಳಬೇಕು. ಹಾಗೆ ನಾನು ನಮ್ಮ ಗುರು ರಾಘವೇಂದ್ರರ ಹತ್ರ, ನನ್ನ ಸಾಯಿಬಾಬನ ಹತ್ರ, ನನ್ನ ದೇವರು ಆರಾಧ್ಯ ದೈವ ನನ್ನ ಮಂಜುನಾಥನ ಹತ್ರ, ಹಾಗೆ ನನ್ನ ಪನ್ನಾರಿ ಅಮ್ಮನ ಹತ್ರ ನಾನು ತುಂಬ ಕೇಳ್ತೀನಿ. ನನಗೆ ದೇವ್ರ ಮೇಲೆ ತುಂಬ ಇಂಟ್ರೆಸ್ಟು. ಯಾಕೆಂದರೆ ನನ್ನ ದೇವರೇ ನನ್ನನ್ನು ಕಾಪಾಡ್ತಿದ್ದಾರೆ. ನನಗೆ ಏನೇ ಸಿಚುವೇಶನ್ ಬಂದರೂ ನನ್ನನ್ನು ಕಾಪಾಡೋದು ದೇವರೇ. ಹಾಗಾಗಿ ನಾನು ದೇವರ ತುಂಬ ನಂಬ್ತೀನಿ. ಇದು ಮಂತ್ರಾಲಯಕ್ಕೆ ಹೋಗಿದ್ದಾಗ ಮೊನ್ನೆ ತೊಗೊಬಂದಿದ್ದು. ರಾಯರು ನಮ್ಮ ಮನೆಗೆ ಬಂದಿದ್ದಾರೆ. ನನ್ನ ಮನೆಗೆ ಇನ್ನೂ ತುಂಬ ಒಳ್ಳೆಯದಾಗುತ್ತೆ ನನ್ನ ನಂಬಿಕೆ ನನಗಿದೆ. ಖಂಡಿತ ರಾಯರು ನನಗೆ ಒಳ್ಳೇದು ಮಾಡ್ತಾರೆ. ನನ್ನ ಹಸ್ಬೆಂಡ್ಗೆ, ನನಗೆ, ನನ್ನ ಮಗಳಿಗೆ, ಮುಂದೆ ನಾನೇನೋ ಮಾಡೋ ಒಳ್ಳೆ ಕೆಲಸಗಳೆಲ್ಲದಕ್ಕೂ ನನಗೆ ಬ್ಲೆಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಗುರುರಾಯ. 4 ಜನದ ಹತ್ರ ನಮ್ಮವರು ಅಂತ ಹೇಳ್ಕೊಂಡು, ಅದು 4 ಜನ ಶೇರ್ ಮಾಡ್ಕೊಂಡು ನಗೋ ಅಂಥವ್ರ ಮುಂದೆ ಏನೂ ಹೇಳ್ಕೊಬಾರ್ದು. ಹಾಗೆ ನಮ್ಮವರು ಅಂತ ಯಾರನ್ನೂ ನಂಬಲೂಬಾರ್ದು. ನಾವು ಅವ್ರ ಕಷ್ಟಕ್ಕೆ ಹಾಕ್ತೀವಿ, ನಮ್ಮ ಕಷ್ಟಕ್ಕೆ ಅವ್ರು ಆಗಲ್ಲ. ಸೊ ಹಂಗಾಗಿ ಹೆಲ್ಪ್ ಮಾಡಿ ಕೆಟ್ಟವಳಾಗೋದಕ್ಕಿಂತ ನಾನು ಕಲ್ತ ಬುದ್ಧಿ, ಯಾರು ಕೇಳಿದ್ರು ನನ್ನದು ಮಾತ್ರ ನಾನು ನೋಡ್ಕೋಬೇಕು. ಹೆಲ್ಪ್ ಮಾಡಿ ಕೆಟ್ಟವಳಾಗೋದಕ್ಕಿಂತ ಹೆಲ್ಪ್ ಮಾಡಿದೆ ನಾವು ಇಲ್ಲ ಅಂತ ಸೈಲೆಂಟ್ ಆಗಬೇಕು. ಆಗಲೇ ನಾವು ಒಳ್ಳೆಯದಾಗೋದು. ನಾನು ಕಲಿತ ಪಾಠ ಏನಪ್ಪ ಅಂದರೆ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ ಅಷ್ಟೇ ನಾನು ನೋಡ್ಕೋಬೇಕು ಅನ್ನೋದನ್ನ ನಾನು ತುಂಬ ಕಲ್ತಿದ್ದೀನಿ. ಸ್ವಾರ್ಥ ಪ್ರಪಂಚದಲ್ಲಿ ನನ್ನದೇನೋ ಒಳ್ಳೆತನನ ನಾನು ಎಕ್ಸ್ಪೋಸ್ ಮಾಡಬೇಕು ಅಂತ ಏನಿಲ್ಲ. ನನಗೆ ದೇವರು, ನನ್ನ ತಂದೆ ತಾಯಿ, ನನ್ನ ಹಸ್ಬೆಂಡು, ನನ್ನ ಮಗಳಿಗೆ ಒಳ್ಳೆಯ ತಾಯಿಯಾಗಿ, ನನ್ನ ಅತ್ತೆ ಮನೆಗೆ, ಮಾವನ ಮನೆಗೆ, ಊರಿಗೆ ಒಳ್ಳೆ ಸೊಸೆಯಾಗಿ ನನ್ನ ಮನೆಗೆ ನಾನಿದ್ದರೆ ಸಾಕು. 3ನೇ ವ್ಯಕ್ತಿಗಳ ಬಗ್ಗೆ ನಮಗೆ ತಲೆ ಕೆಡಿಸ್ಕೊಳ್ಳೋಂಥಕ್ಕೂ ನಮಗೆ ಟೈಮ್ ಇಲ್ಲ. ಹಾಗೆ ಅವರಿಗೆ ಇವರಿಗೆ ಅಂತ ಹೇಳೋದಕ್ಕೂ ನಮಗೆ ಟೈಮ್ ಇಲ್ಲ. ನಮ್ಮದು ಒಂದೇ ಗುರಿ, ನನ್ನ ಫ್ಯಾಮಿಲಿ ರಿಚ್ ಆಗಿರಬೇಕು, 4 ಜನರಿಗೆ ತುಂಬ ಚೆನ್ನಾಗಿರಬೇಕು. ಅದನ್ನು ನನಗೆ ಈ ಯೂನಿವರ್ಸ್ ಕೊಟ್ಟಿದೆ. ಹಾಗೆ ನನ್ನ ದೇವರುಗಳು ನನಗೆ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಗಾಡ್ಸ್ ಆ್ಯಂಡ್ ಯೂನಿವರ್ಸ್ ಲವ್ ಯು. ನಾನು ಇನ್ನೂ ಹೆಚ್ಚಾಗಿ ನಿಮಗೆ ಪೂಜೆ ಮಾಡ್ತೀನಿ. ಥ್ಯಾಂಕ್ ಯು ಗಾಡ್.